ಹಾಯ್, ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬಕ್ಕೆ ಇವತ್ತು ಎಳ್ಳು ಬೆಲ್ಲ ತಯಾರಿ ಮಾಡೋದನ್ನು ಸುಲಭವಾಗಿ ಹಂತವಾಗಿ ತೋರಿಸ್ತೀನಿ ನಾನು. ಈಗ ನಾನು ಇಲ್ಲಿ 2 ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆನ ಯಾವ ಥರ ಸುಲಭವಾಗಿ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ಈ ಥರ ಒಂದು ಕೊಬ್ಬರಿ ತುರಿಯೋದು ಇರುತ್ತಲ್ಲ, ಅದರಲ್ಲಿ ದಪ್ಪ ಇರೋ ಕಡೆ ತಿರುಗಿಸಿ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ. ಹಿಂಗೆ ತುರಿದ್ರೆ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ ಇದು. ಈಗ ನೋಡಿ, ಈ ಥರ ಇನ್ನೂ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ, ಅದನ್ನು ಸಹ ಒಂದು ಸ್ವಲ್ಪ ಹಂಗೆ ಲೈಟಾಗಿ ಹಿಂಗೆ ಮಾಡಿದ್ರೆ ಅದೇ ಹೋಗ್ಬಿಡುತ್ತೆ ಸಿಪ್ಪೆ. ನೋಡಿ, ಸ್ವಲ್ಪ ಹಿಂಗೆ ಮಾಡಿದ್ರೆ ತುರಿದ್ರೆ ಹೋಗ್ಬಿಡುತ್ತೆ ಸಿಪ್ಪೆನ. ತುಂಬ ಈಸಿಯಾಗಿ ಮಾಡ್ಕೋಬೋದು. 1/4 ಗಂಟೆ 10 ನಿಮಿಷದೊಳಗೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ಬಿಡ್ಬೋದು ನಾವು. ನೋಡಿ, ಈಗೆಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈಗ ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿರುತ್ತಲ್ವ, ಚೂರು ಕೆಂಪಗಿರುತ್ತಲ್ವ, ಇದನ್ನು ನಾವು ಮತ್ತು ಇದನ್ನು ಸಹ ಕ್ಲೀನ್ ಮಾಡ್ಕೊಂಬಿಡೋಣ. ನೋಡಿ, ಒಂದು ಚಾಕು ಸಹ ತಗೊಂಡು ಸ್ವಲ್ಪ ಹಿಂಗೆ ಕೆರೆದ್ರೆ ಸಾಕು, ಹೋಗ್ಬಿಡುತ್ತೆಲ್ಲ. ಈ ಥರ ಎಲ್ಲ ಕೆರೆದ್ರೆ ಚಾಕುನಲ್ಲಿ ಸಲೀಸಾಗಿ ಹೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕೊಬ್ಬರಿ ಸಿಪ್ಪೆ ತೆಗೆಯೋದೇನು ತುಂಬ ಕಷ್ಟ ಆಗಲ್ಲ. ನೋಡಿ, ಈ ಥರ ಎಲ್ಲ ಚಾಕು ಸಹಾಯದಿಂದ ತಕ್ಕೋಬೋದು. ನೋಡಿ, ಎಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಉಳಿದಿರೋ ಪುಡಿ ಇರುತ್ತಲ್ಲ, ಅದು ನಾವು ಬೇರೆ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೋಬೋದು, ಚಟ್ನಿ ಸಾಂಬಾರಿಗೆಲ್ಲ. ಈಗ ನೋಡಿ, ಇಷ್ಟು ನೀಟಾಗಿ ತೊಳೆದು ಇಟ್ಕೊಂಡು ಈಗ ಹೆಚ್ಚೋದು ಸಹ ನಾನು 2 ವಿಧಾನದಲ್ಲಿ ತೋರಿಸ್ತೀನಿ. ಹಿಂಗೆ ತುರಿಯ ಮಣೆ ಇರುತ್ತಲ್ಲ, ಇದರಲ್ಲಿ ನೋಡಿ ಕರೆಕ್ಟಾಗಿ ಈ ಥರ ಮಾಡ್ಕೋಬೋದು. ಈಸಿಯಾಗಿ ಒಂದೇ ಸಮ ಬರುತ್ತೆ. ಈ ಥರ ಕಟ್ ಮಾಡ್ಕೋಬೋದು. ತುರಿಯ ಮಣೆ ಇಲ್ಲ ಅಂತಂದರೆ ಚಾಕು ಸಹಾಯದಿಂದ ಸಹ ನಾವು ಈ ಥರ ಸಣ್ಣದಾಗಿ ಹಿಂಗೆ ಶಾರ್ಪಾಗಿರಬೇಕು ಚಾಕು, ಆವಾಗ ಬೇಗ ಆಗುತ್ತೆ. ನೋಡಿ, ಈ ಥರ ಹಿಂಗೆ ಸಣ್ಣ ಪೀಸಾಗಿ ಮಾಡ್ಕೋಬೋದು. ತುರಿಯ ಮಣೆ ಇಲ್ಲಾಂದರೆ ಬೇಗ ಬರುತ್ತೆ, ಚಾಕುನಲ್ಲೂ ಮಾಡ್ಕೋಬೋದು. ನೋಡಿ, ಈ ಥರ 1 ಕಪ್ಪಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಈಗ ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಅಲ್ಲಿ ನಾನು ಒಂದು 2 ಅಚ್ಚು ತೊಗೊಂಡಿದ್ದೀನಿ. 2 ಅಚ್ಚು ತೊಗೊಂಡು ಹಿಂಗೆ ಪೀಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈ ಥರ ನೋಡಿ, ಎಲ್ಲ ಸಣ್ಣ ತುಂಡುಗಳಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ಜರಡಿ ಸಹಾಯದಿಂದ ತಗೊಂಡು ಸ್ವಲ್ಪ ಜರಡಿ ಹಿಡಿದ್ರೆ ಪುಡಿಯೆಲ್ಲ ಕೆಳಗೆ ಉಳ್ಕೊಳ್ಳುತ್ತೆ. ನಾವು ಅದನ್ನು ಬೇಕಾದ್ರೆ ಪಾಯಸಕ್ಕೆಲ್ಲ ಉಪಯೋಗಿಸ್ಕೋಬೋದು. ಪಾಯಸ, ಪೊಂಗಲ್ಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ನೋಡಿ, ಹಿಂಗೆ ಜರಡಿ ಇಟ್ಕೊಂಬಿಟ್ರೆ ಪುಡಿಯೆಲ್ಲ ಕೆಳಗೆ ಉಳ್ಕೊಂಬಿಡುತ್ತೆ. ಇದು ಬೆಲ್ಲ ಮಾತ್ರ ಹಿಂಗೆ ಚೆನ್ನಾಗಿ ಉಂಡೆ ಇರುತ್ತೆ. ನಾವು ಮತ್ತೆ ಇದನ್ನು ಬೇಕಾದ್ರೆ ದಪ್ಪ ಇರೋದನ್ನು ಮತ್ತೆ ಸೈಜ್ಗೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಚಾಕು ಸಹಾಯದಿಂದ ನಾವು ಸರಿ ಮಾಡ್ಕೋಬೋದು. ಹಿಂಗೆ ತುಂಬ ದಪ್ಪ ಅಂತ ಅದರ ಅನಿಸಿದ್ರೆ ಆವಾಗಲೇ ನಾವು ಸರಿ ಮಾಡ್ಕೋಬೋದು. ನೋಡಿ, ಹಿಂಗೆ ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಹ 1 ಕಪ್ಪು ಮೆಜರ್ಮೆಂಟ್ ಒಂದೇ ಸಮ ಇರುತ್ತಲ್ಲ, ಅದೇ ಸೇಮ್ ಕಪ್ಪಲ್ಲೇ ತೋರಿಸ್ತಾಯಿದ್ದೀನಿ ನಾನು. ಈಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ತೊಗೊಂಡು ಕೊಬ್ಬರಿನ ನಾವು ಯಾವ ಥರ ಬಿಸಿಲಿನಲ್ಲಿ ಒಣಗಿಸ್ದಲೇ ನಾವು ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿಲಿ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿರ್ಬೇಕು ಬಾಣಲಿ. ಅದ್ರ ಮೇಲೆ ಇನ್ನೊಂದು ಪಾತ್ರೆ ಒಳಗೆ ನಾವು ಈ ಥರ ಇಟ್ಬಿಟ್ಟು ಓಪನ್ನಾಗಿ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಹಿಂಗೆ ಕೈ ಆಡಿಸ್ತಾ ಇರಬೇಕು. ಆವಾಗ ನಾವು ಬಿಸಿಲಲ್ಲಿ ಒಣಗಿಸೋ ಪ್ರಮೇಯನೇ ಬರೋದಿಲ್ಲ. ಎಲ್ಲ ಇಲ್ಲೇ ಕಲರ್ ಚೇಂಜ್ ಆಗ್ದಲೇ ಚೆನ್ನಾಗಲ್ಲೇ ರೋಸ್ಟ್ ಆಗುತ್ತೆ. ನೋಡಿ, ಇದು ಸಹ 1 ಕಪ್ ತೊಗೊಂಡಿದ್ದೀನಿ. ಈ ಕಡಲೆ ನಾನು 1 ಕಪ್ ಸೇಮ್ ಅದೇ ಮೆಜರ್ಮೆಂಟಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬಾಣಲಿಗೆ ಹಾಕ್ಬಿಟ್ಟು ಬೆಚ್ಚಗಾಗಬೇಕಷ್ಟೇ, ಆ ಥರ ಮಾಡ್ಕೋಬೇಕು. ಈಗ ನಾನು ಸೇಮ್ ಅದೇ ಮೆಜರ್ಮೆಂಟಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಸಹ ನಾವು ಸಣ್ಣ ಉರಿನಲ್ಲಿ ಇದು ಮಾಡಬೇಕಾಗತ್ತೆ. ಚೆನ್ನಾಗಿ ಸಣ್ಣ ಊರಿನಲ್ಲಿ ಹಿಂಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ತೀರಾ ಮೀಡಿಯಮ್ ಉರಿನೇ ಇಟ್ಕೊಂಡೇ ಮಾಡಬೇಕು ಯಾವಾಗಲೂ ಇದು. ನೋಡಿ, ಈ ಥರ ಬೆಳ್ಳಗಾಗಬೇಕು. ಹಿಂಗೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಸಣ್ಣ ಉರಿನಲ್ಲಿದ್ದರೆ. ಜೋರು ಉರಿ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ. ಸೀದೋಗಬಾರ್ದು ಎಳ್ಳು ಬೆಲ್ಲ ಮಾಡೋದಕ್ಕೆ. ನೋಡಿ, ಈ ಥರ ಸಣ್ಣ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ತೆಗೆದಿಟ್ಕೊಳ್ತೀನಿ ನಾನು. ಈಗ ನಾನು ನೆಕ್ಸ್ಟು ಸೇಮ್ ಅದೇ ಇದರೊಳಗೆ ಕಪ್ಪಲ್ಲಿ 3/4 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಸಹ ಅಷ್ಟೇ, ಇದು ತುಂಬ ಸಣ್ಣ ಉರಿನಲ್ಲೇ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಬಾಡಿಸ್ತಾ ಇರಬೇಕು. ಹರಳಾಗುತ್ತೆ, ತೀರಾ ಕೆಂಪುಗೂ ಆಗಬಾರ್ದು, ಆ ಥರ ಮಾಡ್ಕೋಬೇಕು. ಈಗ ಇದನ್ನು ಸಹ ನಾನು ಎಳ್ಳು ಸಹ ಬಿಸಿ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ನಾನು ಕಡಲೆ ಬೀಜ ಸಿಪ್ಪೆನ ಯಾವ ಥರ ಸಿಪ್ಪೆ ಬೇಳೆ ಒಂದೇ ಸಲ ಮಾಡ್ಕೊಳ್ಳೋದು ವಿಧಾನ ತೋರಿಸ್ತಾ ಇದ್ದೀನಿ. ಹಿಂಗೊಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ತಣ್ಣಗಾಗಿದೆ. ಈಗ ಒಂದು ಚಪಾತಿ ಮಣೆ ಇದಿರುತ್ತಲ್ಲ ಒತ್ತದು, ಅದನ್ನು ತಗೊಂಡು ಹಿಂಗೆ ಸುಮ್ಮನೆ ಲಘುವಾಗಿ ಲೈಟಾಗಿ ಸುಮ್ಮನೆ ಮೇಲಿಂದ ಸ್ವಲ್ಪ ಹಿಂಗೆ ಆ ಕಡೆಯಿಂದ ಈ ಕಡೆ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಸಾಕು. ಸಿಪ್ಪೆನೂ ಸಹ ಬಿಟ್ಕೊಂಡ್ಬಿಡುತ್ತೆ, ಬೇರೆ ಆಗುತ್ತೆ. ಮತ್ತು ಬೇಳೆನೂ ಸಹ ಆಗಿಬಿಡುತ್ತೆ ಅಲ್ಲೇ ನಾವು
ಇದು ಕಡಲೆ ಬೀಜದ್ದು ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಆಯಿತು. ಈಗ ನಾವು ಇದನ್ನೆಲ್ಲ ಹೊಟ್ಟನ್ನ ಬೇರ್ಪಡಿಸ್ಕೋಬೇಕು. ಹಿಂಗೆ ಬೇರ್ಪಡಿಸಿ ನಾವು ಇಟ್ಕೊಂಡ್ರೆ ಈಸಿಯಾಗಿ ಆಗೋಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಒಂದೊಂದು ಉಳ್ಕೊಂಡಿರುತ್ತಲ್ಲ, ನಾವು ಅದನ್ನು ಸ್ವಲ್ಪ ಮತ್ತೆ ಇದು ಮಾಡ್ಕೋಬೇಕಾಗತ್ತೆ. ಇದು ಇಷ್ಟು ಸುಲಭವಾಗಿ ನಾವು ಬೇಳೆನ ಮಾಡ್ಕೋಬೋದು ನೋಡಿ. ಈಗ ನಾನೆಲ್ಲ ಮಿಕ್ಸ್ ಮಾಡೋಣ. ಈಗ ಸೇಮ್ ಅದೇ ಮೆಜರ್ಮೆಂಟ್ ಕಪ್ಪಲ್ಲೇ 1 ಕಪ್ಪು ಬೆಲ್ಲ, 1 ಕಪ್ಪು 3/4 ಕಪ್ಪಷ್ಟು ಎಳ್ಳು, ಮತ್ತು 1 ಕಪ್ಪಷ್ಟು ಕಡಲೆ ಬೀಜ ತಣ್ಣಗಾಗಿರೋದು, ಮತ್ತು 1 ಕಪ್ಪಷ್ಟು ಕೊಬ್ಬರಿ, ಆಮೇಲೆ 3/4 ಕಪ್ಪಷ್ಟು ಹುರ್ಗಡ್ಲೆ, ಇದಿಷ್ಟನ್ನು ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಏನಿಲ್ಲ ಸ್ನೇಹಿತರೆ, ತುಂಬ ಈಸಿ ಇದು. ಒಂದು 1 ಅವರ್ ಒಳಗೆ ನಾವು ಮನೆಯಲ್ಲೇ ಮಾಡ್ಕೊಬೋದು. ಬಿಸಿಲು ಒಣಗ್ಸೋಕ್ಕೆ ಟೈಮ್ ಇತ್ತು ಅಂತಂದರೆ ನಾವು ಒಂದು 2 ದಿವಸ ಮುಂಚೆ ನಾವು ಬೆಲ್ಲ ಕೊಬ್ಬರಿನ ಒಣಗಿಸಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಒಣಗ್ಸೋಕ್ಕೆ ಟೈಮ್ ಇಲ್ಲ ಅಂತಂದವರು ಆ ಥರ ತೋರಿಸಿರೋ ವಿಧಾನ ಮಾಡ್ಕೋಬೋದು. ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.